ಸೊ ನಮ್ಮಲ್ಲೂ ಸ್ವಲ್ಪ ಇದಾಗ್ತಾ ಇದೆ. ನೀವು ಹೇಳಿದ್ರಿ 90,000 ಇದೆ ಅಂತ. 90,000 ಇದೆ. 90,000 ನಮ್ಮ ಕಂಟ್ರೋಲಲ್ಲಿ, ನಮ್ಮ ಟ್ರಂಕಲ್ಲಿ ಇಲ್ಲ. ಇಡೋ 5,000 ಅಂಗಡಿಗಳಿದಾವಲ್ಲ, 10,000 ಅಂಗಡಿಗಳಲ್ಲಿ ಅಲ್ಲಲ್ಲೇ ರಿಟೇಲ್ ಸ್ಟಾಪು ಹೋಲ್ಸೇಲಲ್ಲಿ ಇದೆ. ಅದನ್ನ ನಾವು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಮಾಡ್ಲಿಕ್ಕಾಗಲ್ಲ. ಬರ್ತಾ ಇರ್ತಕ್ಕಂಥ 10,000 20,000 ಪ್ರತಿ ದಿವಸ ನಮ್ಮ ಫೋರ್ಸಬಲಿ ನಾವು ಅಟೆಂಡ್ ಮಾಡ್ತಾ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರದಿಂದ ಬರುತ್ತಲ್ಲ, ಅದನ್ನ ನಾವು ಎಲ್ಲೆಲ್ಲಿ ಪ್ರಾಬ್ಲಮ್ ಇದೆ ಅಲ್ಲಲ್ಲಿ ಕಳಿಸ್ತಾ ಇದ್ದೀವಿ. ಸೊ ಜೊತೆಗೆ ಪ್ರತಿ ಜಿಲ್ಲೆಗೆ ಅಲೋಕೇಶನ್, ದಾವಣಗೆರೆಗೆ ಹೇಳಿದ್ರು ಯಜಮಾನರು, ದಾವಣಗೆರೆಗೆ 43,000 ಇಲ್ಲಿವರೆಗೆ ರಿಕ್ವೈರ್ಮೆಂಟ್ ಇತ್ತು. 44,000 ಬೇಡ. ಈಗ ನೀವು ಎಷ್ಟು ಮಂದಿ ಮೇಲೆ ಆಕ್ಷನ್ ತಗೊಂಡಿರಿ ಹೇಳ್ರಿ, ಅದನ್ನು ಹೇಳ್ತೀವಿ. ಶಾರ್ಟೇಜ್ ಆಗಿದೆ, ರೈತರ ಹಾಕಾರ ಮಣ್ಣು ತಿನ್ನತ್ತಾರ, ನಮ್ಗ ವಿಷ ಕೊಡ್ರಿ ಅಂತ ಹೇಳ್ತಾ ಇದಾರೆ. ನೀವು ಸರಿಯಾಗಿ ತಗೊಂಡಿಲ್ಲ. ಕರ್ನಾಟಕ ರೈತರು ಏನ್ ಮಾಡ್ತಾವ ನಿಮ್ ಮಿನಿಸ್ಟ್ರು? ಬರೀ ಸ್ಟೇಟ್ ಹೇಳ್ತೀರ ನೀವು, ಕಳಿಸ್ರಿ ಮೊದಲು. ಸ್ವಲ್ಪ ನಿಮ್ಗೆ ಅರ್ಥ ಆಗುತ್ತೆ, ನಿಮ್ಗೆ ಅರ್ಥ ಆಗೋದು ಎಲ್ಲ ಏನ್ ಸ್ಟೇಟ್ ಗವರ್ಮೆಂಟ್ ಜಾರಿಗೆ ಹಾಕಿತಾ ಇದ್ರಲ್ಲ, ನೀವೇ ಗೊತ್ತಾ ಇದೆ ನಿಮ್ಮ ಎಂಪಿಗಳಲ್ಲಿ. ಕೇಂದ್ರ ಸರ್ಕಾರದವರು ಸಂಬಂಧ ಸರಿಯಿಲ್ಲ. ಮಾತಾಡಿ ಹಂಗಲ್ಲಣ್ಣ, ಇದೆ ಅಂತದಿದು ಲೀಡರು. ಈಗ ಬೆಲ್ಲದವರು ಅಪೋಸಿಷನ್ ಲೀಡರ್ ಹೇಳೋದನ್ನ ಬಿಟ್ಟು ಅವ್ರು ಓವರ್ಟೇಕ್ ಮಾಡಕ್ ಹೋಗ್ತಾವ್ರೆ. ನಾನು ಅಪೋಸಿಷನ್ ಲೀಡರ್ ಹೇಳೋದಕ್ಕೆ ನಾನು ಕ್ಲಾರಿಫಿಕೇಶನ್ ಕೊಟ್ಟ ಮೇಲೆ ನಮ್ಮ ಪ್ರಿಯಾಂಕರ್ ಹೇಳ್ದಂಗೆ ನೀವೇನು ಬೇಕಾದ್ರೂ ಹೇಳಿ, ಬೈಕಟ್ ಮಾಡ್ತಿರೋ ಅಕ್ಸೆಪ್ಟ್ ಮಾಡ್ತಿರೋ ಅದು ನಿಮಗೆ ಬಿಟ್ಟದ್ದು. ನಾವು ಇಲ್ಲಿವರೆಗೆ ಎಷ್ಟು ಕೇಸ್ ಹಾಕಿದ್ದೀನಿ ಅಂತೂ ಹೇಳಿದ್ದೀನಿ. ನಾನು ಎಷ್ಟು ಕೇಸನ್ನ ನಾವು ಈ ಸಾಕಿದ್ರೆ ಗೋಲಿಬಾರ್ ಮಾಡಿಲ್ಲಲ್ಲ, ಮಾಡಿದ್ವಿ. ಬಟ್ ಗೋಲಿಬಾರ್ ಮಾಡುವಂತ ಪರಿಸ್ಥಿತಿ ಬರೋದು ಬೇಡ. ಮಾಡಿಲ್ಲಲ್ಲ, ಕೇಸ್ ಹಾಕಿದ್ದೀರಿ, ಗೋಲಿಬಾರ್ ಮಾಡಿಲ್ಲ ಅಂತ ಹೇಳಿದೆ. ಯಾಕಂದ್ರೆ 2008 ಗೋಲಿಬಾರ್ ಮಾಡಿದ್ರಲ್ಲ ಇದೇ ರೈತರ ಮೇಲೆ. ಒಂದ್ ನಿಮಿಷ ನೆನಪಿರ್ಬೇಕಲ್ಲ ಅವರಿಗೆ. ಆಯ್ತು, ಮುಗಿಸಿ ಪ್ಲೀಸ್. ನಿಮಿಷ ಬಿಜೆಪಿ ಸರ್ಕಾರದಲ್ಲಿ ಗೋಲಿಬಾರ್ ಆಗಿರೋದು ಸರ್. ಕ್ಲಾರಿಫಿಕೇಶನ್ ಹೋಗದೆ ತಪ್ಪಾಗುತ್ತೆ. ಗೋಲಿಬಾರ್ ಆಗಿದೆ. ನೀವೆಲ್ಲಿದ್ರೆ ಗೋಪಾಲ್ ಗೇಶ್ ಬೇಲೂರ್ ದಯವಿಟ್ಟು ಕೂತ್ಕೊಳ್ಳಪ್ಪ. ನೋಡಿ, ಹಾವೇರಿನಲ್ಲಿ ಅತ್ಯಂತ ಹೆಚ್ಚು ಬೇಡಿಕೆ ಮತ್ತು ಹೋರಾಟ ನಡೀತಾ ಇರ್ತಕ್ಕಂಥದ್ದು. 53,000 ಬೇಡಿಕೆ ಇತ್ತು, 61,000 ಕೊಟ್ಟಿದ್ದೀವಿ. ಈ 9,000 ಅಶೋಕ್ ಅವರೇ ದಯಮಾಡಿ ಕೇಳಬೇಕು. 90,000 ಇರೋದು ನಾವು ಟ್ಯಾಕ್ಸ್ ಎಲ್ಲೋ ನಮ್ಮ ಕಂಟ್ರೋಲ್. 96,000 90,000 ಇರಲಿ, ನಮ್ಮ ಕಂಟ್ರೋಲೇ ಅಲ್ಲ. ಇಡೀ ರಾಜ್ಯದಲ್ಲಿ 5,000 ಅಂಗಡಿಗಳೇನಿದೆ ಅಲ್ಲಿರುತ್ತೆ. ಆದರೆ ಪ್ರತಿನಿತ್ಯ ನಾವು ಪ್ರಯತ್ನ ಮಾಡಿ ಕೇಂದ್ರದಿಂದ ತರಿಸ್ತಾ ಇದ್ದೀವಲ್ಲ, ಅದನ್ನ ಎಲ್ಲೆಲ್ಲಿಗೆ ಹೋಗಬೇಕು, ಎಲ್ಲಿ ಪ್ರಾಬ್ಲಮ್ ಇದೆ ಅಂತ ನೀವು ಹೇಳಿದ್ರಿ. ನಾಳೆಯಿಂದ ಕ್ಯೂ. ನೀವು ನಾಳೆಯಿಂದ ದಯಮಾಡಿ ಹೆಚ್ಚು ಈ ಥರದಕ್ಕೆ ರಾಜಕಾರಣನ ನಾನು ಮಾಡಲ್ಲ ನೀವು ಮಾಡಲ್ಲ ಅಂತ ಹೇಳಿದ್ರಲ್ಲ, ಅಲ್ಲಲ್ಲ ನೀವು ಮಾಡಲ್ಲ ನಾವು ಮಾಡಬೇಡಿದ್ರಲ್ಲ, ಮಾಡದೇ ಇದ್ರೆ 50% ನಾಳೆಯಿಂದನೇ ಕಡಿಮೆ ಮಾಡ್ತೀವಿ.